ಸರ್ ನಾಳೆ ಹಿಯರಿಂಗ್ ಇದೆ ಆಕ್ಚುಲಿ ಆ ವಿಷಯಕ್ಕೆ ಬಂದ್ರೆ ಏನ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಕೊಡ್ಬೋದು ಸರ್. ಇದು ಆಕ್ಚುಲಿ ತೂಫಾನ್ ಚಿತ್ರದ ಸ್ಟೇಜ್ ಮೇಲೆ ಸಹ ಒಂದು ಚೆನ್ನಾಗಿ ಬಂದೋಯ್ತು ನಿಮಗೆ. ಸೊ ಅದೇ ಜನಗಳಿಗೆ ಕುತೂಹಲ ಇರುತ್ತೆ ಏನಾಗುತ್ತೆ ಯಾವ ಕೇಸಲ್ಲಿ ಓಪನ್ ಆಗಿದೆ ಸೀಕ್ರೆಟ್ ಅಲ್ಲ. ಸೊ ದರ್ಶನ್ ಸರ್ ನಾಳೆ ಹಿಯರಿಂಗ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ನಾನು ಫ್ರಮ್ ಡೇ ಒನ್ ಇಂದ ನಾನು ಹೇಳ್ತಾ ಇಷ್ಟೇ, ನಾನು ಈ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಹೇಳ್ತೀನಿ. ನಾನು ವೈಯಕ್ತಿಕವಾಗಿರ್ತೀನಿ, ಲಾಯರ್ ಆಗಿ ಅಷ್ಟೇ ಅಲ್ಲ, ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ, ನಿಜವಾಗ್ಲೂ ಈಸ್ ಇನ್ನೋಸೆಂಟ್. ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗತ್ತೆ, ಕೋರ್ಟಲ್ಲಿ ಅದು ತೀರ್ಮಾನ ಆಗುತ್ತೆ. ನಾಳೆ 4th ಅಲ್ಲ, ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ. ಅದು ಏನು ನಾಳೆ ಏನು ಅಂತ ಚೇಂಜಸ್ ಏನಿರಲ್ಲ, ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಆಮೇಲೆ ನೀವು ಒಂದನ್ನ ತಿಳ್ಕೊಳ್ಳಿ, ದರ್ಶನ್ ಸರ್ ಅಷ್ಟೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಲ್ಲ, ಅದರಲ್ಲಿ 19 ಜನ ಇದ್ದಾರೆ. ದೇ ಆರ್ ಆಲ್ಸೋ ಹ್ಯೂಮನ್, ಅದನ್ನು ನಾವು ಮರಿಬಾರ್ದು. ಅವರು ಕೂಡ ಮನುಷ್ಯ, ಅದರಲ್ಲೂ ಇನ್ನೋಸೆನ್ಸ್ಗಳಿದ್ದಾವೆ. ಸೊ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಅವರೇನು ಅಪರಾಧಿಯಾಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ, ಅವ್ರನ್ನ ಎಲ್ಲರನ್ನೂ ಅಪರಾಧಿಗಳ ತರ ಬಿಂಬಿಸಿದ್ದೆ ನಾನು ನೋಡಿದೆ. ಎಲ್ಲರಿಗೂ ಒಂದು ಜೀವನ ಇರುತ್ತೆ, ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ. ಇಲ್ಲಿ ಏನೇನೋ ನಡೆದಿರುತ್ತೆ, ಸರ್ಕಮ್ಸ್ಟೆನ್ಸ್ಗಳು, ಸಿಚುಯೇಷನ್ಸ್ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ನಾನು ಮಾಧ್ಯಮಗಳ ಮುಖಾಂತರ ತಿಳಿಸೋದಿಷ್ಟ, ಆ 19 ಜೀವನ, 19 ಜೀವಗಳು, 19 ಕುಟುಂಬಗಳ ನಾವು ನೋಡ್ಬೇಕಾಗ್ತದಲ್ವಾ. ಸೊ ಅವರಿಂದ ಬರೀ ಆಪಾದನೆ ಒತ್ತಿರ್ತಕ್ಕಂಥ ವ್ಯಕ್ತಿಗಳಷ್ಟೇ, ಯಾರು ಅಪರಾಧಿಗಳಲ್ಲ. ಅದನ್ನ ಮರಿಬಾರದು. ಕೋರ್ಟ್ ತೀರ್ಮಾನ ಮಾಡುತ್ತೆ ಅವರು ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಅಂತ. ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರು ಕೂಡ ಅವ್ರನ್ನ ಅಪರಾಧಿ ತರ ಬಿಂಬಿಸ್ಬೇಡಿ ಅಂತ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ಅಲ್ಲಿ 19 ಜನ ಇನ್ನಸೆಂಟ್ಗಳಿದ್ದಾಗ ಆ ಎಲ್ಲ ಹುಡುಗರುಗಳು ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದು ತಪ್ಪು ಮಾಡಿರೋರು ಯಾರು, ತಪ್ಪು ಯಾರು ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತಲ್ವಾ. ಸೊ ಅದಕ್ಕೂ ಮೊದಲು ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅವ್ರನ್ನ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋದು ಬೇಡ ಅನ್ನೋದು ನನ್ನ ಇದು ಒಂದು ಪರ್ಸನಲ್ ರಿಕ್ವೆಸ್ಟ್. ಆಸ್ ಎ ಲಾಯರ್ ಆಗಿ ಕೂಡ, ಜವಾಬ್ದಾರಿಯುತವಾದ ಸಿಟಿಸನ್ ಆಗಿ ಕೂಡ ಇದನ್ನ ನೋಡಿದಾಗ ಒಂದಷ್ಟು ಜನ ಯಾರಾದ್ರೂ ಕಮೆಂಟ್ಸ್ಗಳು ಕೊಡ್ತಾರೆ, ನಿನ್ಗೇನ್ ಗೊತ್ತು, ನೀನ್ ಲಾಯರು, ಕೋರ್ಟ್ ಅಲ್ಲಿ ಹೇಳು ಅಂತ. ಇದನ್ನ ನಾನು ನೋಡಿದ್ದೀನಿ. ಸೊ ಅವ್ರಿಗೆ ಕೂಡ ಈ ಮುಖಾಂತರ ಹೇಳ್ತೀನಿ, ಒಬ್ಬ ಲಾಯರ್ ಕೆಲಸ ಕೋರ್ಟ್ ಅಲ್ಲಿ ಅಷ್ಟೇ ಅಲ್ಲ, ಅದನ್ನ ನೀವು ತಿಳ್ಕೊಬೇಕು. ಒಬ್ಬ ಲಾಯರು ತನ್ನನ್ನು ನಂಬಿ ನನ್ನ ಹತ್ರ ಬಂದು ನಮ್ಮನ್ನ ಕಾಪಾಡಿ ನಾವು ತಪ್ಪು ಮಾಡಿಲ್ಲ ಅಂತ ಬರುವ ಪ್ರತಿಯೊಬ್ಬ ಕ್ಲೈಂಟ್ಗಳ ಪರವಾಗಿ ಯಾವ ಜಾಗದಲ್ಲಾದ್ರೂ ಸರಿ ಡಿಫೆಂಡ್ ಮಾಡೋದೇ ನನ್ನ ಡ್ಯೂಟಿ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಹತ್ರ ಬಂದು ನಾವೇನು ಮಾಡಿಲ್ಲ, ನಮಗೆ ನೀವು ಕಾನೂನಾತ್ಮಕವಾಗಿ ನಮ್ಗೆ ನ್ಯಾಯ ಕೊಡಿಸಿ ಅಂತ ಬಂದಾಗ ನಾನು ನ್ಯಾಯ ಕೊಡಿಸೋದು ನಮ್ಮ ಧರ್ಮ, ನನ್ನ ಡ್ಯೂಟಿನ ನಾನು ಮಾಡ್ತಾ ಇದ್ದೀನಿ. ಸೊ ಇದ್ರ ಮುಖಾಂತರ ತಮ್ಗೆ ಹೇಳೋದೇನಂದ್ರೆ, ಅನ್ನೆಸೆಸರಿ ನಿಮ್ಗೆ ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ನಿಮ್ಮ ಮಾತು, ನೀವು ಮಾಡೋ ಕಮೆಂಟ್ಸ್ ನಿಮ್ಮ ಯೋಗ್ಯತೆಗಳನ್ನ ತೋರಿಸುತ್ತೆ, ನಮ್ಮ ಬೆಳವಣಿಗೆಗಳನ್ನ ತೋರಿಸುತ್ತೆ. ನಾವು ಬೇರೆ ಮನೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡ್ದಾಗಲ್ವಾ ನಮ್ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೊಳಕ್ಕಾಗತ್ತೋ. ನಮ್ಮನೆ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಲ್ಲ, ಬೇರೆ ಮನೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳೆ. ಹಾಗೆ ಎಲ್ಲಾ ರೀತಿಯಲ್ಲಿ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದಕ್ಕೂ ಮೊದಲು ಯೋಚನೆ ಮಾಡಿ. ನನ್ನ ಪ್ರಕಾರ ಈ ಕೇಸ್ ಅಫ್ಕೋರ್ಸ್ ಆಸ್ ಎ ಲಾಯರ್ ನಾನು ಅವ್ರನ್ನ ಏನು ಆ ಕೇಸನ್ನ ಡಿಫೆಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ಅದಿರತಕ್ಕಂಥ 19 ಜನ ಅದಕ್ಕೂ ಡಿಫ್ರೆಂಟ್ ಅಡ್ವೊಕೇಟ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಎಲ್ಲರ ಪರ ನಾನು ಹೇಳೋದಷ್ಟೇ, ಕೋರ್ಟ್ ಅಲ್ಲಿ ಕೇಸ್ ಅಟೆಂಡ್ ಮಾಡ್ತಾ ಇರೋದೇನಿದೆ, ಅವರು ಅಪರಾಧಿಗಳಲ್ಲ, ನಿರಪರಾಧಿಗಳು ಅಂತ ಕೋರ್ಟ್ ಗಮನ ತರೋದಕ್ಕೆ ಲಾಯರ್ ಡ್ಯೂಟಿನೇ ಅಷ್ಟೇ. ಸೊ ಅದನ್ನ ಮಾಡ್ತಾ ಇದೀವಿ. ಹಾಗಾಗಿ ಅದ್ರ ಪಾಡಿಗೆ ಅದು ನಡೆಯುತ್ತೆ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅವ್ರ ಅಪರಾಧಿಗಳು ಅಂತ ಎಲ್ಲೂ ಬಿಂಬಿಸ್ಬೇಡಿ. ಯಾಕಂದ್ರೆ ಈ ಸ್ಥಾನಕ್ಕೆ ದರ್ಶನ್ ಅವರು ಇರ್ಬೋದು ಅಥವಾ ಮತ್ತೊಬ್ರು ಎಲ್ಲರೂ ಇರ್ಬೋದು, ಒಂದು ಸ್ಥಾನಕ್ಕೆ ಈ ಹೆಸರು ಮಾಡಕ್ಕೆ ಎಷ್ಟು ಕಲ್ಲು ಮುಳುಗಳನ್ನ ತುಳ್ಕೊಂಡ್ ಬಂದಿರ್ತಾರೆ. ನಾವು ಅದಕ್ಕಾದ್ರೂ ಗೌರವಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಅಂಡ್ ಜೊತೆಗೆ ಇವತ್ತು ನಾನ್ ಬಂದಿರೋದು ವೆರಿ ಇಂಪಾರ್ಟೆಂಟ್, ನೀವು ಕೇಳಿದಿರಾ, ರೆಸ್ಪೆಕ್ಟ್ ಆಗಿ ನಾನು ಹೇಳಿದ್ದೀನಿ. ನಾನ್ ಬಂದಿರೋದು ವೆರಿ ಇಂಪಾರ್ಟೆಂಟ್, ತೂಫಾನ್ ಅನ್ನೋ ಒಂದು ಕನ್ನಡ ಚಿತ್ರದ ಗ್ಲಿಮ್ಸ್ ರಿಲೀಸ್ಗೆ. ಅದನ್ನ ಮಾತ್ರ ಖಂಡಿತವಾಗಿಯೂ ಸಪೋರ್ಟ್ ಮಾಡಿ. ಅದ್ರಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆಕ್ಟರ್ಸ್ ಬೇಲ್ಗೆ ಅಪ್ಲೈ ಮಾಡಬಹುದು ಸರ್. ಅದು ಖಂಡಿತವಾಗಿಯೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದು ಇನ್ನೂ ಅದ್ರ ಟೈಮ್ ಬಂದಿಲ್ಲ, ಸ್ವಲ್ಪ ದಿವಸದಲ್ಲಿ. ಎಷ್ಟು ದಿನ ಆಗ್ಬೋದು ಸರ್? ನಾಳೆ ದರ್ಶನ್ ಸರ್ ಬರ್ತಾರಾ? ಮತ್ತೆ ಅವರು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅವರು ಅಲ್ಲೇ ಇರ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾನು ಆಗತ್ತೆ ಸರ್. ಕಾನೂನಿನ ಸೆಷನ್ಸ್ಗಳು ಚೇಂಜ್ ಆಗಿರೋದ್ರಿಂದ ದರ್ಶನ್ ಅವರಿಗೆ ಕೇಸ್ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಆಗ್ಬೋದಾ ಅಂತ? ಅದು ಖಂಡಿತವಾಗಿ ಏನು ಇಂಪ್ಯಾಕ್ಟ್ ಆಗಲ್ಲ. ಏನು ಅದಕ್ಕೆ ಇದಕ್ಕೇನು ಸಂಬಂಧ ಅಂದ್ರೆ ಒಂದು ಅಂದಾಜಲ್ಲಿ ಹೇಳೋದಾದ್ರೆ ಎಷ್ಟು ದಿನ ಆಗ್ಬೋದು ಸರ್ ಬೇಲ್ಗೆ? ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನನ್ನ ಪ್ರಕಾರ ಅದನ್ನ ಬೇಕಾಗಿಲ್ಲ ಇವಾಗ ಮಾತಾಡೋದು ಅಂತ ನಾನು. ಸರ್, ಇವಾಗ ಕೆಲವರು ಮಾಧ್ಯಮಗಳಲ್ಲಿ ಬಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ ರೇಣುಕಾ ಸ್ವಾಮಿನೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ ಅಂತ. ಅದೇ ನಿಮ್ಗೆ ಸಪೋರ್ಟ್ ಆಗುತ್ತಾ ಸರ್?
ಅಲ್ಲ ಮಾಡಿದಾರೋ ಇಲ್ವೋ ಅನ್ನೋ ತೀರ್ಮಾನ ಮಾಡೋದು ಯಾರು? ಅಲ್ಲ, ಇದನ್ನೇ ನಾನು ಹೇಳ್ತೇನೆ ನೋಡಿ, ಅಲ್ಲ. ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ, ಮಾಡಿದ್ದಾರೆ ಯಾರನ್ನ ನೋಡಿದಾರ? ಅಲ್ಲ ಡಾಕ್ಯುಮೆಂಟ್ ಅಲ್ಲಿ ಸ್ಕ್ರೀನ್ ಶಾಟ್ಗಳೆಲ್ಲ ಕೊಡ್ತಾ ಇದಾರೆ, ಎಲ್ಲ ಕೊಡ್ತಾ ಇದಾರೆ. ಆಸ್ ಎ ಲಾಯರ್ ಆಗಿ ಅಲ್ಲ, ನಿಮ್ಗೆ support ಆಗ್ಬೋದಾ ಅದು? ನಾನು ಹೇಳೋದು, ಎಲ್ಲಿದೆ ನೋಡಿರೋರು ಯಾರು? ಇವಾಗ ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ, ಯಾವ್ದಾದ್ರು ಒಂದು ಮಾಧ್ಯಮದವರು ನಾನು ನೋಡಿದೀನಿ ಅಂತ ಅದನ್ನ ತಗೊಂಬಂದು ಕೋರ್ಟ್ ಮುಂದೆ ಕೊಡ್ಲಿ, ನೋಡೋಣ ಕೊಡ್ಲಿ. ಅಲ್ಲ, ಕೆಲವು ಸೆಲೆಬ್ರಿಟಿಗಳು ಮಾಡ್ತಾ ಇದಾರೆ. ಯಾರು? ರೇಣುಕಾ ಸ್ವಾಮಿನೇ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ ಅಂತ. ಅವ್ರಿಗೆ ಮಾಡಿದ್ರೆ ಅದು ಸಪರೇಟ್. ಅದು ಅಂದ್ರೆ ನಿಮ್ಗೆ ಏನಾದ್ರು ಸಪೋರ್ಟ್ ಇಲ್ಲ, ಆಗುತ್ತಲ್ಲ? ಖಂಡಿತವಾಗಿ. ಅಫ್ಕೋರ್ಸ್ ಒಬ್ಬ ಮನುಷ್ಯ ನೋಡಿ, ಯಾರು ಒಬ್ಬ ಆಯ್ತು. ನಾನು ಒಂದೇ ಒಂದು ಪ್ರಶ್ನೆ, ಈ ದೇಶದಲ್ಲಿ ರಾಜ್ಯದಲ್ಲಿ ಇದೊಂದೇ ಮರ್ಡರ್ ಆಗಿರೋದು. ಈ ಎಷ್ಟು ಮರ್ಡರ್ ಆಗತ್ತಲ್ಲ, ನಿನ್ನೆ ಮೊನ್ನೆ ಎಲ್ಲ ಆಯ್ತು, ದಿವಸಕ್ಕೆ ಎಷ್ಟು ಮರ್ಡರ್ ಆಗಲಾಗುತ್ತೆ. ಇದೊಂದೇ ಮರ್ಡರ್ ಮಾತ್ರ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್? ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಸುದ್ದಿ ಆಗುತ್ತೆ. ಅವರು ಆ ಸ್ಥಾನಕ್ಕೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ, ಅವ್ರ ಏಕಾಏಕಿ ಅವ್ರನ್ನ ಅಪರಾಧಿ ಅಂತ ಹೇಳೋದು ತಪ್ಪು ಅಂತ ನನ್ನ ಭಾವನೆ. ಥ್ಯಾಂಕ್ ಯು.